ಸ್ನೇಹಿತರೆ, JVM ಕನ್ನಡದಲ್ಲಿ ಕಾನೂನು ಅರಿವು ಚಾನಲ್ಗೆ ಸ್ವಾಗತ. ಸನಾತನ ಧರ್ಮದಲ್ಲಿ ಭಾರತೀಯ ಕಾನೂನೆಷ್ಟು ಎಂಬ ವಿಚಾರ ವಿನಿಮಯದ 4ನೇ ಭಾಗಕ್ಕೆ ತಮಗೆ ಸ್ವಾಗತ ಬಯಸುತ್ತಾ, ಈ ಭಾಗವನ್ನು ಮುಖ್ಯವಾಗಿ ಯುವ ವಕೀಲರು, ಕಾನೂನು ವಿದ್ಯಾರ್ಥಿಗಳು ಮತ್ತು ವೃತ್ತಿಪರ ವಕೀಲರು ನೋಡಲೇಬೇಕಾದ ಮತ್ತು ಅರಿತುಕೊಳ್ಳಲೇಬೇಕಾದ ವಿಚಾರ ವಿನಿಮಯ ಇಲ್ಲಿದೆ. ಈ ನಿಟ್ಟಿನಲ್ಲಿ ವಕೀಲನು ಕೇಸ್ ಗೆಲ್ಲಿಸಿದರೆ ಸಾಕಾ ಅಥವಾ ನ್ಯಾಯವನ್ನು ಸ್ಥಾಪಿಸಬೇಕಾ? ಮತ್ತೊಮ್ಮೆ, ವಕೀಲನು ಕೇಸ್ ಗೆಲ್ಲಿಸಿದರೆ ಸಾಕಾ ಅಥವಾ ನ್ಯಾಯವನ್ನು ಸ್ಥಾಪಿಸಬೇಕಾ ಪ್ರಶ್ನೆ. ಮತ್ತು ಇನ್ನೊಂದು ಪ್ರಶ್ನೆ, ನೀವು ಲಾ ಫಾಲೋ ಮಾಡ್ತಿದ್ದೀರಾ ಅಥವಾ ಸತ್ಯವನ್ನು ಫಾಲೋ ಮಾಡುತ್ತಿದ್ದೀರಾ? ನೀವು ಲಾ ಫಾಲೋ ಮಾಡುತ್ತಿದ್ದೀರಾ ಅಥವಾ ಸತ್ಯವನ್ನು ಫಾಲೋ ಮಾಡುತ್ತಿದ್ದೀರಾ? ಈ ಪ್ರಶ್ನೆಗಳು ಸಾಮಾನ್ಯ ಪ್ರಶ್ನೆಗಳಲ್ಲ. ಇದು ನಿಮ್ಮ ವೃತ್ತಿಯನ್ನೇ ಬದಲಾಯಿಸುವ ಗಂಭೀರ ಸತ್ಯ. ನಾವು ಎಲ್ಲರೂ ಲಾ ಓದುತ್ತೇವೆ, ಸೆಕ್ಷನ್ಗಳು ತಿಳ್ಕೊಳ್ತೀವಿ, ಆರ್ಗ್ಯುಮೆಂಟ್ ಮಾಡ್ತೀವಿ, ಕೇಸು ಕೂಡ ಗೆಲ್ತೀವಿ. ಆದರೆ ಒಂದು ಕ್ಷಣ ನಿಲ್ಲಿ, ನಾವು ಯೋಚಿಸಬೇಕಾದ ವಿಚಾರ ಹೀಗಿದೆ: ನಾವು ಕೇವಲ ವಕೀಲರ ಅಥವಾ ನಿಜವಾದ ನ್ಯಾಯದ ಪ್ರತಿನಿಧಿಗಳ? ನಾವು ಕೇವಲ ವಕೀಲರ ಅಥವಾ ನಿಜವಾದ ನ್ಯಾಯದ ಪ್ರತಿನಿಧಿಗಳ? ಈ ಭಾಗದಲ್ಲಿ ನಾವು ನೋಡೋದು ಒಬ್ಬ ಅಡ್ವೊಕೇಟ್ ಹೇಗೆ ಟ್ರಾನ್ಸ್ಫಾರ್ಮ್ ಆಗುತ್ತಾನೆ ಎಂಬುದನ್ನು ಈ ಕೆಳಗಿನಂತೆ ನೋಡಬಹುದು. ಒಬ್ಬ ವಕೀಲನು ಲರ್ನಿಂಗ್ನಲ್ಲಿ ಕೇವಲ ಕಾನೂನು ಜ್ಞಾನವಲ್ಲ, ಸತ್ಯದ ಆಳವಾದ ಅರಿವು ಇರಬೇಕು, ತಿಳಿದುಕೊಳ್ಳಬೇಕು. ಎಕ್ಸಿಕ್ಯೂಷನಲ್ಲಿ ಕೇವಲ ವಾದವಲ್ಲ, ನಿಜವಾದ ನ್ಯಾಯ ಸಾಧನೆ ಮಾಡಬೇಕು. ಕ್ಲೈಂಟ್ ಅಡ್ವೈಸ್ನಲ್ಲಿ ಕೇವಲ ಕೇಸ್ ಗೆಲ್ಲಿಸುವ ಮಾರ್ಗವಲ್ಲ, ಜೀವನವನ್ನು ಸರಿಯಾದ ದಾರಿಯಲ್ಲಿ ನಡೆಸುವ ಮಾರ್ಗದರ್ಶನ ನೀಡಬೇಕು. ಕಾನೂನು ನಿಮಗೆ ಒಂದು ಪ್ರೊಫೆಷನ್ ಕೊಡುತ್ತದೆ, ಆದರೆ ಧರ್ಮ ನಿಮಗೆ ಒಂದು ಪರ್ಪಸ್ ಕೊಡುತ್ತೆ. ಇನ್ನೊಮ್ಮೆ, ಕಾನೂನು ನಿಮಗೆ ಒಂದು ಪ್ರೊಫೆಷನ್ ಕೊಡುತ್ತದೆ, ಆದರೆ ಧರ್ಮ ನಿಮಗೆ ಒಂದು ಪರ್ಪಸ್ ಕೊಡುತ್ತದೆ. ಈ ಪಾರ್ಟ್ 4ನಲ್ಲಿ ನೀವು ತಿಳಿಯೋದು ಒಬ್ಬ ಸಾಮಾನ್ಯ ವಕೀಲನು ಹೇಗೆ ಜಸ್ಟಿಸ್ ಕ್ರಿಯೇಟರ್ ಆಗುತ್ತಾನೆ ಮತ್ತು ಕ್ಲೈಂಟ್ಸ್ಗೆ ಕೇವಲ ಕಾನೂನು ಪರಿಹಾರವಲ್ಲ, ನಿಜವಾದ ಮತ್ತು ಶಾಶ್ವತ ಪರಿಹಾರ ಹೇಗೆ ಕೊಡಬೇಕು ಎಂಬುದನ್ನು ತಿಳಿಸುತ್ತದೆ. ಮತ್ತು ಲಿಟಿಗೇಷನ್ ಕಡಿಮೆ ಮಾಡಿ ನ್ಯಾಯವನ್ನು ಹೇಗೆ ಹೆಚ್ಚಿಸಬಹುದು ಎಂಬುದನ್ನು ಇಲ್ಲಿ ತಿಳಿದುಕೊಳ್ಳಬಹುದು. ಇದು ಕೇವಲ ಒಂದು ವಿಡಿಯೋ ಅಲ್ಲ, ಇದು ನಿಮ್ಮ ಅಡ್ವೊಕೇಟ್ ಲೈಫ್ಗೆ ಒಂದು ಟರ್ನಿಂಗ್ ಪಾಯಿಂಟ್ ಆಗಿರುತ್ತೆ. ಪಾರ್ಟ್ 4 ನೋಡಿ, ನಿಮ್ಮ ವಕೀಲತನದ ಅರ್ಥವೇ ಬದಲಾಗುತ್ತದೆ. ಈ ಸತ್ಯ ನಿಮಗೆ ಉಪಯುಕ್ತವೆನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಇನ್ನೊಬ್ಬ ವಕೀಲರಿಗೆ ಸಹಾಯ ಆಗಬಹುದು. ಮತ್ತು JVM ಕನ್ನಡದಲ್ಲಿ ಕಾನೂನು ಅರಿವು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಐಕಾನ್ ಒತ್ತಿ ಮುಂದಿನ ಭಾಗಗಳನ್ನು ಮಿಸ್ ಮಾಡಬೇಡಿ. ಇನ್ನೂ ಗಂಭೀರ ಮತ್ತು ಜೀವನ ಬದಲಾಯಿಸುವ ಸತ್ಯಗಳು ನಿಮ್ಮನ್ನು ಕಾಯುತ್ತಿವೆ. ಒಬ್ಬ ವಕೀಲನು ಧರ್ಮದ ತತ್ವಗಳಿಂದ ಕಲಿಯಬೇಕಾದ ಮೂಲಭೂತ ಕೌಶಲ್ಯಗಳು ಏನೆಂದರೆ: ಸತ್ಯ ಪರಿಶೀಲನೆ, ಕರ್ತವ್ಯಾಧಾರಿತ ನ್ಯಾಯ, ವ್ಯವಹಾರ ಕ್ರಮದ ಸ್ಪಷ್ಟತೆ, ಸಾಕ್ಷಿಗಳ ಹಂತಗಳ ಅರಿವು, ಅಂತಃಕರಣದ ಮಾರ್ಗದರ್ಶನ, ಸಮಾಜದ ಮೇಲೆ ಪರಿಣಾಮದ ತಿಳುವಳಿಕೆ ಮತ್ತು ಗೆಲುವಿಗಿಂತ ನ್ಯಾಯದ ಮಹತ್ವ. ಇವು ಕೇವಲ ತತ್ವಗಳಾಗಿ ಉಳಿಯದೆ ವೃತ್ತಿ ಜೀವನದಲ್ಲಿ ನೈಜವಾಗಿ ಅನ್ವಯವಾಗಬೇಕು. ಆದ್ದರಿಂದ ಪ್ರಾಯೋಗಿಕವಾಗಿ ಪ್ರತಿಯೊಂದು ಕೇಸ್ ಸ್ವೀಕರಿಸುವ ಮೊದಲು ಅಡ್ವೊಕೇಟ್ ಫ್ಯಾಕ್ಟರ್ಸ್ ಅನ್ನು ಆಳವಾಗಿ ಪರಿಶೀಲಿಸಿ, ಡಾಕ್ಯುಮೆಂಟ್ಸ್ ಮೇಲೆ ಮಾತ್ರ ಅವಲಂಬಿಸದೆ ಅದರ ಹಿಂದೆ ಇರುವ ನಿಜವಾದ ಪರಿಸ್ಥಿತಿಯನ್ನು ತಿಳಿಯಬೇಕು. ಕ್ಲೈಂಟ್ ಹೇಳಿದ್ದನ್ನು ಅಂದವಾಗಿ ನಂಬದೆ ಅವರ ಕರ್ತವ್ಯಗಳು ಮತ್ತು ನೈತಿಕ ಸ್ಥಿತಿಯನ್ನು ವಿಶ್ಲೇಷಿಸಬೇಕು. ನಂತರ ಲೀಗಲ್ ಸ್ಟ್ರಾಟಜಿ ರೂಪಿಸುವಾಗ ಲಿಟಿಗೇಷನ್ ಅನಿವಾರ್ಯವೇ ಅಥವಾ ಮಿಡಿಯೇಷನ್ ಅಥವಾ ಸೆಟಲ್ಮೆಂಟ್ ಮೂಲಕ ಪರಿಹಾರ ಸಾಧ್ಯವೇ ಎಂಬುದನ್ನು ನಿರ್ಧರಿಸಿ ಅನವಶ್ಯಕ ಕೇಸುಗಳನ್ನು ತಪ್ಪಿಸುವ ದಕ್ಷತೆಯನ್ನು ತೋರಿಸಬೇಕು. ಸಾಕ್ಷಿಗಳ ನಿರ್ವಹಣೆಯಲ್ಲಿ ಕೇವಲ ದಾಖಲೆಗಳನ್ನು ಪ್ರಸ್ತುತಪಡಿಸುವುದಲ್ಲ, ಅವುಗಳ ಸತ್ಯಾಸತ್ಯತೆಯನ್ನು ಪರಿಶೀಲಿಸಿ ಕ್ರಾಸ್ ಎಕ್ಸಾಮಿನೇಷನ್ ಮೂಲಕ ನಿಜವಾದ ಸತ್ಯವನ್ನು ಹೊರತರುವ ದೃಷ್ಟಿಕೋನವನ್ನು ಹೊಂದಿರಬೇಕು.
ಕೋರ್ಟಿನಲ್ಲಿ ವಾದಿಸುವಾಗ ಕೇವಲ ಗೆಲುವು ಗುರಿಯಾಗದೆ ನ್ಯಾಯಾಧೀಶರಿಗೆ ನಿಜವಾದ ವಿಷಯವನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಡುವ ಸಹಾಯಕನಾಗಿ ಕಾರ್ಯನಿರ್ವಹಿಸಬೇಕು. ಜೊತೆಗೆ ಕ್ಲೈಂಟ್ಗೆ ನೀಡುವ ಸಲಹೆಗಳಲ್ಲಿ ಕೇವಲ ಕಾನೂನು ಪರಿಹಾರವಲ್ಲದೆ ಅದರ ದೀರ್ಘಾವಧಿ ಪರಿಣಾಮಗಳು, ಕುಟುಂಬ ಸಂಬಂಧಗಳು ಮತ್ತು ಸಮಾಜದ ಮೇಲೆ ಬೀರುವ ಪರಿಣಾಮಗಳನ್ನು ವಿವರಿಸಿ ಅವರಿಗೆ ನೈತಿಕ ಹಾಗೂ ಶಾಶ್ವತ ಪರಿಹಾರವನ್ನು ಆಯ್ಕೆ ಮಾಡುವಂತೆ ಮಾರ್ಗದರ್ಶನ ನೀಡಬೇಕು. ಈ ರೀತಿಯಾಗಿ ಧರ್ಮದ ತತ್ವಗಳನ್ನು ವೃತ್ತಿಯಲ್ಲಿ ಅನುಸರಿಸಿದಾಗ ಅಡ್ವೊಕೇಟ್ ಕೇವಲ ಕೇಸ್ ಹ್ಯಾಂಡಲ್ ಮಾಡುವ ವ್ಯಕ್ತಿಯಾಗಿರದೆ ವಿವಾದಗಳನ್ನು ಕಡಿಮೆ ಮಾಡಿ ನ್ಯಾಯವನ್ನು ಸ್ಥಾಪಿಸುವ ಸಮಗ್ರ ವೃತ್ತಿಪರನಾಗಿ ರೂಪುಗೊಳ್ಳುತ್ತಾನೆ. ಈ ನಿಟ್ಟಿನಲ್ಲಿ ಒಬ್ಬ ವಕೀಲನು ಧರ್ಮದ ತತ್ವಗಳನ್ನು ತನ್ನ ವೃತ್ತಿಯಲ್ಲಿ ನೈಜವಾಗಿ ಅನುಸರಿಸಬೇಕಾದರೆ ಪ್ರತಿಯೊಂದು ಹಂತದಲ್ಲೂ ಜಾಗೃತ ಮತ್ತು ನೈತಿಕ ಕ್ರಮವನ್ನು ಅನುಸರಿಸಬೇಕು. ಮೊದಲಿಗೆ ಕೇಸ್ ಇಂಟೇಕ್ ಸ್ಟೇಜ್ನಲ್ಲಿ ಕ್ಲೈಂಟ್ ಹೇಳಿದ್ದನ್ನು ಅಂದವಾಗಿ ನಂಬದೆ ಫ್ಯಾಕ್ಟರ್ಸನ್ನು ಪರಿಶೀಲಿಸಿ ಎದುರಾಳಿ ಪಕ್ಷದ ಹಕ್ಕುಗಳನ್ನು ಸಮಾನವಾಗಿ ಗಮನಿಸಿ ಮರೆಮಾಚಿರುವ ಕಾನೂನು ಮತ್ತು ನೈತಿಕ ಸಮಸ್ಯೆಗಳನ್ನು ಗುರುತಿಸುವ ಮೂಲಕ ಕೇಸ್ ತೆಗೆದುಕೊಳ್ಳುವ ಮುಂಚೆ ಸತ್ಯ ಪರಿಶೀಲನೆ ಮಾಡಬೇಕು. ನಂತರ ಲೀಗಲ್ ಸ್ಟ್ರಾಟಜಿ ಸ್ಟೇಜ್ನಲ್ಲಿ ಲಿಟಿಗೇಷನ್ ಅಥವಾ ಸೆಟಲ್ಮೆಂಟ್ ಎಂಬುದರಲ್ಲಿ ಸೂಕ್ತ ಆಯ್ಕೆ ಮಾಡಿ ಕೇಸ್ನ ಕಾನೂನುಬದ್ಧ ಶಕ್ತಿಯ ಜೊತೆಗೆ ಅದರ ನೈತಿಕ ಬಲವನ್ನು ಅಳೆಯಬೇಕು ಮತ್ತು ದೀರ್ಘಾವಧಿ ಪರಿಣಾಮಗಳನ್ನು ವಿಶ್ಲೇಷಿಸಿ ನೈತಿಕವಾಗಿ ದುರ್ಬಲವಾದ ಕೇಸುಗಳನ್ನು ಅನವಶ್ಯಕವಾಗಿ ಮುಂದುವರಿಸಬಾರದು. ಎವಿಡೆನ್ಸ್ ಹ್ಯಾಂಡ್ಲಿಂಗ್ ಸ್ಟೇಜ್ನಲ್ಲಿ ಸಾಕ್ಷಿಗಳ ಸತ್ಯಾಸತ್ಯತೆಯನ್ನು ಖಚಿತಪಡಿಸಿ ಡಿಜಿಟಲ್ ಮೋಸ ಅಥವಾ ತಂತ್ರಜ್ಞಾನ ಆಧಾರಿತ ಮ್ಯಾನಿಪ್ಯುಲೇಷನ್ಗಳನ್ನು ಗುರುತಿಸಿ ಕ್ರಾಸ್ ಎಕ್ಸಾಮಿನೇಷನ್ ಮೂಲಕ ನಿಜವಾದ ಸತ್ಯವನ್ನು ಹೊರತರುವುದೇ ಗುರಿಯಾಗಿರಬೇಕು. ಎವಿಡೆನ್ಸ್ ಬಳಸುವುದಲ್ಲ, ಸತ್ಯ ಹೊರತರುವುದು ಎಂಬ ಮನೋಭಾವದಿಂದ ಡಿಸ್ಪ್ಯೂಟ್ ರೆಸಲ್ಯೂಷನ್ ಸ್ಟೇಜ್ ಔಟ್ಸೈಡ್ ಕೋರ್ಟ್ನಲ್ಲಿ ಮೀಡಿಯೇಷನ್ ಮತ್ತು ಸೆಟಲ್ಮೆಂಟ್ ಮೂಲಕ ವಿಶೇಷವಾಗಿ ಕುಟುಂಬ ಮತ್ತು ಆಸ್ತಿ ವಿವಾದಗಳನ್ನು ಶಾಂತಿಯುತವಾಗಿ ಪರಿಹರಿಸಿ ಸಂಬಂಧಗಳನ್ನು ಉಳಿಸುವ ದೃಷ್ಟಿಕೋನ ಹೊಂದಿ ಕೋರ್ಟ್ ಈಸ್ ಲಾಸ್ಟ್ ಆಪ್ಷನ್ ಎಂಬ ತತ್ವವನ್ನು ಅನುಸರಿಸಬೇಕು. ಕೋರ್ಟ್ ಪ್ರಾಕ್ಟೀಸ್ನಲ್ಲಿ ಸತ್ಯಾಧಾರಿತ ಮತ್ತು ಪ್ರಾಮಾಣಿಕ ವಾದಗಳನ್ನು ಮಂಡಿಸಿ ಸುಳ್ಳು ಪ್ಲೀಡಿಂಗ್ಸ್ ಅಥವಾ ತಪ್ಪು ಮಾರ್ಗದರ್ಶನ ನೀಡದೆ ಕಾನೂನು ಮತ್ತು ನ್ಯಾಯ ಎರಡರ ಸಮತೋಲನದೊಂದಿಗೆ ನ್ಯಾಯಾಧೀಶರಿಗೆ ಸಹಾಯ ಮಾಡುವ ವೃತ್ತಿಪರನಾಗಿ ನಡೆದುಕೊಳ್ಳಬೇಕು. ಮತ್ತು ಕೊನೆಗೆ ಪ್ರೊಫೆಷನಲ್ ಎಥಿಕ್ಸ್ ಎಕ್ಸಿಕ್ಯೂಷನ್ನಲ್ಲಿ ಕ್ಲೈಂಟ್ಗೆ ತಪ್ಪು ಭರವಸೆ ನೀಡದೆ ಕಾನೂನಿನ ದುರುಪಯೋಗ ಮಾಡದೆ ಇಂಟಿಗ್ರಿಟಿ ಆಧಾರಿತ ಪ್ರಾಕ್ಟೀಸ್ ಮಾಡಬೇಕು. ಏಕೆಂದರೆ ವಕೀಲನ ಅತ್ಯಂತ ದೊಡ್ಡ ಆಸ್ತಿ ಅವನ ರೆಪ್ಯುಟೇಷನ್ ಆಗಿದೆ. ಈ ರೀತಿಯಾಗಿ ಪ್ರತಿಯೊಂದು ಹಂತದಲ್ಲೂ ಧರ್ಮದ ತತ್ವಗಳನ್ನು ಅನುಸರಿಸಿದಾಗ ವಕೀಲನು ಕೇವಲ ಪ್ರಕರಣಗಳನ್ನು ಹೋರಾಡುವ ವ್ಯಕ್ತಿಯಾಗಿರದೆ ಸತ್ಯವನ್ನು ಸ್ಥಾಪಿಸುವ, ವಿವಾದಗಳನ್ನು ಕಡಿಮೆ ಮಾಡುವ ಮತ್ತು ಸಮಾಜದಲ್ಲಿ ನ್ಯಾಯವನ್ನು ಬಲಪಡಿಸುವ ನಿಜವಾದ ವೃತ್ತಿಪರನಾಗಿ ರೂಪುಗೊಳ್ಳುತ್ತಾನೆ. ಸ್ನೇಹಿತರೆ, ಧರ್ಮಾಧಾರಿತ ಅರಿವಿನ ಪ್ರಕಾರ ಒಬ್ಬ ವಕೀಲನು ತನ್ನ ಕ್ಲೈಂಟ್ಗೆ ನೀಡುವ ಸಲಹೆಗಳು ಕೇವಲ ಕಾನೂನು ಪರಿಹಾರಗಳಿಗೆ ಸೀಮಿತವಾಗಿರದೆ ಸತ್ಯ, ನೈತಿಕತೆ ಮತ್ತು ದೀರ್ಘಾವಧಿ ಸಮತೋಲನವನ್ನು ಒಳಗೊಂಡಿರಬೇಕು. ಆದ್ದರಿಂದ ಮೊದಲನೆಯದಾಗಿ ಲಿಟಿಗೇಷನ್ ಈಸ್ ನಾಟ್ ದಿ ಫಸ್ಟ್ ಸೊಲ್ಯೂಷನ್ ಎಂಬ ತತ್ವವನ್ನು ಅನುಸರಿಸಿ ಸೆಟಲ್ಮೆಂಟ್, ನೆಗೋಷಿಯೇಷನ್ ಮತ್ತು ಮೀಡಿಯೇಷನ್ ಮೂಲಕ ವಿವಾದವನ್ನು ಶಾಂತಿಯುತವಾಗಿ ಪರಿಹರಿಸುವ ದಾರಿಯನ್ನು ಸೂಚಿಸಬೇಕು. ನಂತರ ಚೆಕ್ ಯುವರ್ ಡ್ಯೂಟಿ ಬಿಫೋರ್ ಕ್ಲೈಮಿಂಗ್ ರೈಟ್ಸ್ ಎಂಬ ದೃಷ್ಟಿಯಿಂದ ಕ್ಲೈಂಟ್ ತನ್ನ ಕರ್ತವ್ಯಗಳನ್ನು ನಿಭಾಯಿಸಿದ್ದಾನೆಯೇ ಎಂಬುದನ್ನು ಪರಿಶೀಲಿಸಲು ಪ್ರೇರೇಪಿಸಬೇಕು. ಏಕೆಂದರೆ ಕರ್ತವ್ಯ ಪಾಲನೆ ಇಲ್ಲದೆ ಹಕ್ಕು ಕೇಳುವುದು ನಿಜವಾದ ನ್ಯಾಯವಲ್ಲ. ಟ್ರೂತ್ ಬೇಸ್ಡ್ ಕೇಸ್ ಒನ್ಲಿ ಎಂಬ ತತ್ವದ ಮೂಲಕ ಸುಳ್ಳು ಅಥವಾ ದುರ್ಬಲ ಪ್ರಕರಣಗಳನ್ನು ನಿರುತ್ಸಾಹಗೊಳಿಸಿ ಸತ್ಯಾಧಾರಿತ ದಾವೆಗಳಿಗೆ ಮಾತ್ರ ಬೆಂಬಲ ನೀಡಬೇಕು. ಜೊತೆಗೆ ಲಾಂಗ್ ಟರ್ಮ್ ಇಂಪ್ಯಾಕ್ಟ್ ಅವೇರ್ನೆಸ್ ಮೂಲಕ ಪ್ರಾಪರ್ಟಿ ಅಥವಾ ಫ್ಯಾಮಿಲಿ ಡಿಸ್ಪ್ಯೂಟ್ಸ್ಗಳಲ್ಲಿ ಸಂಬಂಧಗಳ ಮೇಲೆ ಬರುವ ಪರಿಣಾಮ, ಕ್ರಿಮಿನಲ್ ಕೇಸಸ್ನಲ್ಲಿ ಸಮಾಜದ ಗೌರವದ ಮೇಲೆ ಬೀರುವ ಪರಿಣಾಮಗಳನ್ನು ಕ್ಲೈಂಟ್ಗೆ ಸ್ಪಷ್ಟವಾಗಿ ತಿಳಿಸಬೇಕು. ಲೀಗಲ್ ಮತ್ತು ಮಾರಲ್ ರಿಸ್ಕ್ ಅಡ್ವೈಸ್ ನೀಡುವಾಗ ಕೇಸ್ ಕಾನೂನುಬದ್ಧವಾಗಿ ಬಲವಾಗಿದೆಯೇ
ಎಂಬುದರ ಜೊತೆಗೆ ಅದು ನೈತಿಕವಾಗಿ ಸರಿಯೇ ಎಂಬುದನ್ನು ವಿವರಿಸಿ ಸಂಪೂರ್ಣ ಚಿತ್ರಣವನ್ನು ಕ್ಲೈಂಟ್ ಮುಂದೆ ಇಡಬೇಕು. ಇನ್ನರ್ ಪೀಸ್ ಮತ್ತು ಲೀಗಲ್ ವಿಕ್ಟರಿ ಎಂಬ ಅಂಶದಲ್ಲಿ ಕೋರ್ಟ್ ಗೆಲುವು ದೊರಕಿದರೂ ಮನಃಶಾಂತಿ ಕಳೆದು ಹೋಗುವ ಸಾಧ್ಯತೆ ಬಗ್ಗೆ ಕ್ಲೈಂಟ್ಗೆ ಅರಿವು ಮೂಡಿಸಬೇಕು. ಪ್ರಿವೆಂಟ್ ಫ್ಯೂಚರ್ ಡಿಸ್ಪ್ಯೂಟ್ಸ್ ದೃಷ್ಟಿಯಿಂದ ಸರಿಯಾದ ಡಾಕ್ಯುಮೆಂಟೇಷನ್, ನ್ಯಾಯಸಮ್ಮತ ಹಂಚಿಕೆ ಮತ್ತು ಟ್ರಾನ್ಸ್ಪರೆನ್ಸಿ ಕಾಪಾಡುವ ಸಲಹೆ ನೀಡಬೇಕು. ಕೊನೆಗೆ ಕಂಪ್ಲಿಯನ್ಸ್ ಆ್ಯಂಡ್ ಅಡ್ವೈಸರಿ ಮಾಡೆಲ್ ಮೂಲಕ ಭವಿಷ್ಯದ ಲಿಟಿಗೇಷನ್ ತಪ್ಪಿಸಲು ರಿಸ್ಕ್ ಮ್ಯಾನೇಜ್ಮೆಂಟ್ ಮತ್ತು ಪ್ರಿವೆಂಟಿವ್ ಲೀಗಲ್ ಗೈಡೆನ್ಸ್ ಒದಗಿಸಬೇಕು. ಈ ರೀತಿಯಾಗಿ ಕಾರ್ಯನಿರ್ವಹಿಸಿದಾಗ ವಕೀಲನು ಕೇವಲ ಕೇಸ್ ಫೈಟ್ ಮಾಡಿ ಗೆಲ್ಲುವ ವ್ಯಕ್ತಿಯಾಗಿರದೆ ನ್ಯಾಯದ ಮಾರ್ಗದರ್ಶಕನಾಗಿ ವಿವಾದಗಳನ್ನು ಕಡಿಮೆ ಮಾಡುವವನು, ಸತ್ಯವನ್ನು ಸ್ಥಾಪಿಸುವವನು ಮತ್ತು ಸಮಾಜದ ಸಮತೋಲನವನ್ನು ಕಾಪಾಡುವ ನಿಜವಾದ ಧಾರ್ಮಿಕ ಅಡ್ವೊಕೇಟ್ ಆಗಿ ರೂಪುಗೊಳ್ಳುತ್ತಾನೆ. ಸ್ನೇಹಿತರೆ, ಒಬ್ಬ ಸಾಮಾನ್ಯ ವಕೀಲನು ತನ್ನ ವೃತ್ತಿಯನ್ನು ಕೇವಲ ಕೇಸ್ ಹೋರಾಟದ ಮಟ್ಟಕ್ಕೆ ಸೀಮಿತಗೊಳಿಸಿಕೊಂಡಿರುತ್ತಾನೆ. ಅವನ ಗುರಿ ಕೇಸ್ ಗೆಲ್ಲುವುದು, ಕ್ಲೈಂಟ್ ಪರವಾಗಿ ವಾದಿಸುವುದು ಮತ್ತು ಕಾನೂನಿನ ಪ್ರಕ್ರಿಯೆಯನ್ನು ಅನುಸರಿಸುವುದಷ್ಟೇ ಆಗಿರುತ್ತದೆ. ಆದರೆ ಧರ್ಮದ ತತ್ವಗಳನ್ನು ಅರ್ಥ ಮಾಡಿಕೊಂಡಾಗ ವಕೀಲನ ಪಾತ್ರ ಸಂಪೂರ್ಣವಾಗಿ ಬದಲಾಗುತ್ತದೆ. ಧಾರ್ಮಿಕ್ ಅಡ್ವೊಕೇಟ್ ಎಂದರೆ ಕೇವಲ ವಾದಿಸುವವನು ಅಲ್ಲ, ನ್ಯಾಯವನ್ನು ಮಾರ್ಗದರ್ಶನ ಮಾಡುವವನು. ಅವನು ಕ್ಲೈಂಟ್ಗೆ ಸತ್ಯಾಧಾರಿತ ದಾರಿ ತೋರಿಸುತ್ತಾನೆ, ಅನವಶ್ಯಕ ವಿವಾದಗಳನ್ನು ಕಡಿಮೆ ಮಾಡುವ ಪ್ರಯತ್ನ ಮಾಡುತ್ತಾನೆ, ಮಿಡಿಯೇಷನ್ ಮತ್ತು ಸಮನ್ವಯದ ಮೂಲಕ ಸಮಸ್ಯೆಗಳನ್ನು ಪರಿಹರಿಸುತ್ತಾನೆ ಮತ್ತು ಪ್ರತಿಯೊಂದು ಪ್ರಕರಣದಲ್ಲೂ ನಿಜವಾದ ಸತ್ಯವನ್ನು ಸ್ಥಾಪಿಸಲು ಕೆಲಸ ಮಾಡುತ್ತಾನೆ. ಜೊತೆಗೆ ಅವನು ತನ್ನ ವೃತ್ತಿಯನ್ನು ಕೇವಲ ವೈಯಕ್ತಿಕ ಯಶಸ್ಸಿಗೆ ಮಾತ್ರ ಬಳಸದೆ ಸಮಾಜದ ಸಮತೋಲನ ಮತ್ತು ಶಾಂತಿಯನ್ನು ಕಾಪಾಡುವ ಜವಾಬ್ದಾರಿಯುತ ವ್ಯಕ್ತಿಯಾಗಿ ನಡೆದುಕೊಳ್ಳುತ್ತಾನೆ. ಹೀಗಾಗಿ ಸಾಮಾನ್ಯ ವಕೀಲನು ಕಾನೂನನ್ನು ಉಪಯೋಗಿಸುವವನು ಆಗಿದ್ದರೆ ಧರ್ಮನಿಷ್ಠ ವಕೀಲನು ನ್ಯಾಯವನ್ನು ಜೀವಂತವಾಗಿಡುವವನು. ಅವನು ಕೇವಲ ಪ್ರಕರಣಗಳನ್ನು ಗೆಲ್ಲುವುದಲ್ಲ, ಸಮಾಜದಲ್ಲಿ ನಿಜವಾದ ನ್ಯಾಯವನ್ನು ಸ್ಥಾಪಿಸುವ ಶಕ್ತಿಯುತ ವ್ಯಕ್ತಿಯಾಗಿ ರೂಪುಗೊಳ್ಳುತ್ತಾನೆ. ಸ್ನೇಹಿತರೆ, ವಕೀಲನು ಕೇಸ್ ಗೆಲ್ಲಿಸಬಹುದು, ಆದರೆ ನಿಜವಾದ ವಕೀಲನು ವಿವಾದವೇ ಕಡಿಮೆ ಮಾಡುತ್ತಾನೆ ಎಂಬುದು ವೃತ್ತಿಯ ಆಳವಾದ ಸತ್ಯವನ್ನು ಪ್ರತಿಬಿಂಬಿಸುತ್ತದೆ. ಏಕೆಂದರೆ ಕೇಸ್ ಗೆಲ್ಲುವುದು ಒಂದು ಫಲಿತಾಂಶ ಮಾತ್ರ, ಆದರೆ ವಿವಾದವೇ ಹುಟ್ಟದಂತೆ ತಡೆಯುವುದು ನಿಜವಾದ ವೃತ್ತಿಪರ ದಕ್ಷತೆ. ಇದೇ ರೀತಿ ಕಾನೂನು ಉಪಯೋಗಿಸುವವನು ವಕೀಲ, ನ್ಯಾಯವನ್ನು ಉಳಿಸುವವನು ನಿಜವಾದ ವಕೀಲ. ಎಂಬುದು ಕೇವಲ ವ್ಯಾಖ್ಯಾನವಲ್ಲ, ಅದು ವಕೀಲನ ಪಾತ್ರದ ಉನ್ನತ ಮಟ್ಟವನ್ನು ತೋರಿಸುತ್ತದೆ. ಅವನು ಕಾನೂನನ್ನು ಕೇವಲ ಉಪಯೋಗಿಸುವವನು ಅಲ್ಲ, ಸತ್ಯ, ನೀತಿ ಮತ್ತು ಸಮತೋಲನವನ್ನು ಕಾಪಾಡುವ ಮೂಲಕ ನ್ಯಾಯವನ್ನು ಜೀವಂತವಾಗಿಡುವ ವ್ಯಕ್ತಿ. ಹೀಗಾಗಿ ಲೀಗಲ್ ಪ್ರಾಕ್ಟೀಸ್, ಧಾರ್ಮಿಕ್ ವಿಸ್ಡಮ್, ಕಂಪ್ಲೀಟ್ ಅಡ್ವೊಕೇಟ್ ಎಂಬ ಸಮೀಕರಣವು ವೃತ್ತಿ ಜೀವನದ ಸಂಪೂರ್ಣತೆಯನ್ನು ಸೂಚಿಸುತ್ತದೆ. ಅಂದರೆ ಕಾನೂನು ಜ್ಞಾನಕ್ಕೆ ಧರ್ಮದ ನೈತಿಕ ದಿಕ್ಕು ಸೇರಿಸಿದಾಗ ಒಬ್ಬ ವಕೀಲನು ನಂಬಿಗಸ್ತ, ಗೌರವಾನ್ವಿತ ಮತ್ತು ಸಮಾಜಕ್ಕೆ ಉಪಯುಕ್ತವಾದ ನಿಜವಾದ ವೃತ್ತಿಪರನಾಗಿ ರೂಪುಗೊಳ್ಳುತ್ತಾನೆ. ಸ್ನೇಹಿತರೆ, ಈ ನಿಟ್ಟಿನಲ್ಲಿ ಇಂದು ನೀವು ಒಂದು ದೊಡ್ಡ ಸತ್ಯ ತಿಳಿದುಕೊಂಡಿದ್ದೀರಾ. ಕಾನೂನು ಕೇವಲ ಒಂದು ಸಾಧನ, ಆದರೆ ಧರ್ಮ ಅದು ಬಳಸುವ ದಿಕ್ಕು. ಮತ್ತೊಮ್ಮೆ, ಕಾನೂನು ಕೇವಲ ಒಂದು ಸಾಧನ, ಆದರೆ ಧರ್ಮ ಅದನ್ನು ಬಳಸುವ ದಿಕ್ಕು ಆಗಿದೆ. ಕೇಸ್ ಗೆಲ್ಲೋದು ಮಾತ್ರ ಸಾಕಾಗುವುದಿಲ್ಲ, ನಿಜವಾದ ವಕೀಲನು ನ್ಯಾಯವನ್ನು ಉಳಿಸಬೇಕು. ನೀವು ಯಾವ ತರಹದ ವಕೀಲರಾಗಬೇಕೆಂಬುದು ತೀರ್ಮಾನಿಸುವುದು ನಿಮ್ಮ ಕೈಯಲ್ಲಿದೆ. ಕೇಸ್ ಫೈಟರ್ ಆಗಬೇಕಾ ಅಥವಾ ಜಸ್ಟಿಸ್ ಕ್ರಿಯೇಟರ್ ಆಗಬೇಕಾ? ಕಾನೂನು ನಿಮ್ಮ ಕೈಯಲ್ಲಿ ಶಕ್ತಿ, ಧರ್ಮ ನಿಮ್ಮ ಮನಸ್ಸಿನಲ್ಲಿ ದಿಕ್ಕು. ಈ ವಿಡಿಯೋ ನಿಮಗೆ ಉಪಯುಕ್ತವೆನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಅದು ಇನ್ನೊಬ್ಬ ವಕೀಲರಿಗೆ ಸಹಾಯ ಆಗಬಹುದು. ಮತ್ತು JVM ಕನ್ನಡದಲ್ಲಿ ಕಾನೂನು ಅರಿವು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಬೆಲ್ ಐಕಾನ್ ಒತ್ತಿ
ಮುಂದಿನ ಭಾಗಗಳನ್ನು ಮಿಸ್ ಮಾಡಬೇಡಿ. ಮುಂದಿನ ವಿಡಿಯೋಗಳಲ್ಲಿ ಇನ್ನೂ ಗಂಭೀರ ಸತ್ಯಗಳನ್ನು ತೆರೆದಿಡುತ್ತೇವೆ. ಆದ್ದರಿಂದ ನಮ್ಮ ಜೊತೆ ಇರಿ, ಕಾನೂನು ತಿಳಿದುಕೊಳ್ಳಿ, ಧರ್ಮದೊಂದಿಗೆ ಬದುಕಿ, ಅದೇ ಸಂಪೂರ್ಣ ನ್ಯಾಯ. ಈ ವಿಡಿಯೋನು ಕೊನೆಯವರೆಗೂ ನೋಡಿದ ತಮ್ಮೆಲ್ಲರಿಗೂ ಅಭಿನಂದನೆಗಳು ಮತ್ತು ಅಭಿವಂದನೆಗಳು.